ಮೋಕ್ಷದ ಮಾತು ಮಾರ್ಗಂತೂ ಬಿಡ್ರಿ, ಆ ದಾರಿಯಲ್ಲಿ ಒಂದು ಆ ಕಡೆ ಮುಖನೂ ಮಾಡಿಲ್ಲ. ಅದಕ್ಕೆ ಈಗ 4 ಗತಿ 84 ಲಕ್ಷ ಯೋನಿಗಳಲ್ಲಿ ಸುತ್ತಾಡ್ತಾ ಇದ್ದೀವಿ. ಏನಾದರೂ ಪ್ರಯತ್ನ ಮಾಡಿ ಇದರಿಂದ ಪಾರಾಗಕ್ಕೆ ನಾವು ಈ ಧರ್ಮ ಮಾಡೋದು, ಈ ತ್ಯಾಗ ಮಾಡೋದು ಯಾಕೆ ಅಂತಂದ್ರೆ ನಮ್ದು ಅಲ್ಲೇ ಅಲ್ಲ. ಅದನ್ನ ಯಾಕೆ ನಾವು ನಮ್ಮದು ಅಂತ ಮಾಡ್ಕೊಳ್ಳೋಣ? ನಿಮ್ಮ ಮನೆ ಯಾವಾಗಾದ್ರೂ ನಿಮ್ಮನ್ನು ಕರೀತಾನ್ರಿ, ಬರಲ್ಲ, ಎಷ್ಟೊತ್ತಾಗ್ತದೆ ಹೋಗಿ ಬೆಳಗ್ಗಿಂದ ಫೋನ್ ಮಾಡಿದ್ದಾನ್ರಿ, ಹೊಸ ಮನೆ ಕಟ್ಕೊಂಡಿದ್ರೆ ಬರಲೇ ಇಲ್ಲ, ಏನಿದೆ ಈಗ ಎಷ್ಟು ಬೆಳಗ್ಗೆ ಹೋದಾಗ ಇನ್ನೂ ಬಂದಿಲ್ಲ ಅಂತ ಕರೀತಾನ್ರಿ. ಮನೆ ಕರೀತದ? ಯಾರು ಕರೀತಾರೆ? ನಾವು ನಮ್ಮದು ಅಂತ ಮಾಡಿಕೊಂಡಿದ್ದೀವಿ. ನಮ್ದು ಅಲ್ಲ ಅದು. ವಾಸ್ತವವಾಗಿ ಇದು ಯಾವುದು ನಮ್ದು ಅಲ್ಲೇ ಅಲ್ಲ. ಇದೆಲ್ಲ ಈ ಭಾವದಿಂದ ಕರ್ಮಾಧೀನರಾಗಿ ನಾವು ಈ ಸಂಸಾರದಲ್ಲಿ ಬೇರೆಯವರು ಮಾಡಿದ್ದೆಲ್ಲ ನಾವೇ ರಾಗ ದ್ವೇಷಗಳನ್ನು ಮಾಡಿ ಪಾಪ ಕರ್ಮಗಳನ್ನು ಕಟ್ಟಿಕೊಂಡು ಸುತ್ತಾಡಿ ಎಷ್ಟೋ ಜನ್ಮದಲ್ಲಿ ಸುತ್ತಾಡಿಕೊಂಡು ಇಲ್ಲಿಗೆ ಬಂದೀವಿ. ಈಗ ಇದು ಎಷ್ಟೋ ಜನ್ಮದ ಪುಣ್ಯ ನಮಗೆ. ನಿಶ್ಚಿತ ಈ ಜನ್ಮದಲ್ಲ, ಎಷ್ಟೋ ಜನ್ಮಾಂತರದಲ್ಲಿ ಏನೋ ಪುಣ್ಯ ಮಾಡಿದ್ರಿ. ಆ ಪುಣ್ಯದ ಫಲದಿಂದ, ಆ ಧರ್ಮದ ಮಹಿಮೆಯಿಂದ ಏನೋ ತಿಳಿದನ ಅಥವಾ ಒತ್ತಾಯ ಪೂರ್ವಕನೂ ಕೆಲವು ಸರಿ ಧರ್ಮ ಮಾಡಬೇಕಾಗತ್ತೆ. ಏನು ಮಾಡೋಕ್ಕಾಗುತ್ತೆ? ಹೌದು, ಕೆಲವು ಸರಿ ಇನ್ನು ಮಗು ಶಾಲೆಗೆ ಹೋಗಲ್ಲ, ಚಿಕ್ಕವರಿದ್ದು ಶಾಲೆಗೆ ಹೋಗಲ್ಲ. ಆಗಿನ ಒತ್ತಾಯ ಪೂರ್ವಕವಾಗಿ ಅವ್ರನ್ನ ಶಾಲೆಗೆ ಕಳಿಸಬೇಕಾಗ್ತದೆ. ಏನು ಮಾಡಬೇಕಾಗುತ್ತೆ? ಕೆಲವು ಸರಿ ಸಮಾಧಾನ ಹೇಳಿ, ಕೆಲವು ಸರಿ ಅವ್ರಿಗೆ ಊಟ ಅಡುಗೆ ಏನಾದರೂ ವಸ್ತುಗಳನ್ನು ಕೊಟ್ಟು, ಕೆಲವು ಸರಿ ಸ್ವಲ್ಪ ಜೋರು ಮಾಡಿ ಬಲವಂತವಾಗಿಯೂ ಕಳಿಸ್ಬೇಕಾಗ್ತದೆ. ಅದೇ ಆ ವಿದ್ಯಾರ್ಥಿಗೆ SSLCಯ ಬೋರ್ಡ್ ಪೇಪರ್ ಇರ್ತದ. ಆವತ್ತಿಗೇನೋ ಮನೇಲಿ ಕೆಲಸ ಇದೆ, ಇವತ್ತೊಂದು ಸ್ವಲ್ಪ ಈಗ ಸದ್ಯ ಶಾಲೆ ಬಿಡೋದ್ರೆ ಬಿಡ್ತಾನ. ಮೊದಲೇ ಅವರಿಗೆ ಸ್ವಲ್ಪ ಬಲವಂತವಾಗಿ ಮಾಡಬೇಕಾಗ್ತದೆ. ಯಾಕೆ ಅಂತಂದ್ರೆ ಅವರಿಗಿನ್ನೂ ಅದರಲ್ಲಿ ಆಸಕ್ತಿ ಬಂದಿಲ್ಲ. ಮುಂದೆ ಅವ್ರಿಗೆ ಗೊತ್ತಾಗ್ತದೆ, ನಮ್ಮ ಜೀವನದೇನು, ಇದೇನು ಕೆಲಸ ಇರ್ತದೆ, ಆಗ್ತದೆ, ನಡೀತದೆ. ಇಲ್ಲಾಂದ್ರೆ 365 ದಿನದ್ದೆಲ್ಲ ನಂದು ಹೋಗ್ತದೆ. ಆವಾಗ ಅದರ ಮಹತ್ವ ಅವನು ತಿಳ್ಕೊಂಡಿರ್ತಾನೆ. ಅದಕ್ಕಾಗಿ ನಾವು ಎಷ್ಟೋ ಜನ್ಮದಲ್ಲಿ ಏನೋ ಸ್ವಲ್ಪ ಪುಣ್ಯವನ್ನ ಸಂಚಯ ಮಾಡಿಕೊಂಡು ಎಷ್ಟೋ ಜನ್ಮದಲ್ಲಿ ನಾವು ಮಾಡಿದಂಥ ಒಂದು ಪುಣ್ಯದಿಂದ ಅಥವಾ ಧರ್ಮ ಏನೋ ತಿಳಿದೇನೋ, ಕೆಲವು ಸರಿ ತಿಳಿದು ಮಾಡ್ತೀವಿ, ತಿಳಿದೇನು ಮಾಡ್ತೀವಿ. ಏನೋ ಒಂದು ಎಲ್ಲರೂ ಮಾಡ್ತಾರಲ್ಲ, ನಾನು ಕೈ ಮುಗಿಯೋಣ, ಏನು ಎಲ್ಲರೂ ಮಾಡ್ತಾರೆ ನಾನು ಮಾಡೋಣ, ಅಥವಾ ಏನೋ ಒಂದು ಯಾವುದೋ ಒಂದು ಭಾವನೆ ನಮ್ಮ ಕಷಾಯಗಳು ಕಮ್ಮಿ ಆಗಿದ್ದು, ಆ ಕಷಾಯಗಳನ್ನು ಕಮ್ಮಿ ಮಾಡಿಕೊಂಡಿದ್ರು ಶುಭಲೇಶ್ಯಗಳಿಂದ ಎಷ್ಟೋ ಜನ್ಮದಲ್ಲಿ ಹೋಗಿ ನಾವು ಇವತ್ತು ಮನುಷ್ಯ ಪರ್ಯಾಯ, ಅದರಲ್ಲೂ ಜೈನ ಕುಲ. ನೋಡ್ರಿ, ಒಂದು ವಿಚಾರ ಮಾಡಿ ನೋಡ್ರಿ, ನಾವು ಮನುಷ್ಯರಾಗಿ ಹುಟ್ಟಿದವು. ಒಂದು ವೇಳೆ ನಾವು ಇವತ್ತು ಮುಸ್ಲಿಮರ ಮನೆಯಲ್ಲಿ ಹುಟ್ಟಿದ್ರೆ ನಮ್ದೇನು ಗತಿ ಆಗೋದು? ಅವ್ರೇನು ಮಾಡ್ತಾರೆ, ಅದೇ ಮಾಡ್ತಾರೆ. ನಾವು ಜೀವ ರಕ್ಷಣೆ ಮಾಡೋದು ಧರ್ಮ ಅಂದ್ರೆ ಅವ್ರ ಜೀವದ ಕುತ್ತಿಗೆ ಕುಯ್ಯೋದನ್ನೇ ಧರ್ಮ ಅಂತ. ಒಂದು ವೇಳೆ ನಾವಲ್ಲಿ ಹುಟ್ಕೊಂಡಿದ್ರೆ ನಾವೇನು ಮಾಡ್ಬೇಕಿತ್ತು? ಇದು ಈ ಕುಲದಾಗ ಹುಟ್ಟಿದ್ದು ಎಷ್ಟು ಜನ್ಮದ ಪುಣ್ಯನೇನ. ನಾವು ಭಗವಂತನ ದೇವಗುರು ಶಾಸ್ತ್ರ ಕೈ ಮುಗಿದಿದ್ರು ಕೂಡ ಕಲ್ಲಂತೂ ಹೊಡೆಯಲ್ಲ, ಆದರೆ ಅವರು ಅದಕ್ಕೂ ಹಿಂದೆ ಉಳಿಯಲ್ಲ.
ಆ ಕುಲ್ಲ ಉಟ್ಕೊಂಡು ಇದು ನಿಮ್ದು ಎಷ್ಟೋ ಜನ್ಮದ ಪುಣ್ಯ, ಎಷ್ಟೋ ಜನ್ಮದಲ್ಲಿ ತಾವು ಮಾಡಿದಂಥ ಒಂದು ಧರ್ಮದ ಮಹಿಮೆ ಇವತ್ತು ತಮಗಿಷ್ಟೆಲ್ಲ ಸಿಕ್ಕಿದೆ. ಅದರಲ್ಲೂ ವೀತರಾಗ ಭಗವಂತರು, ನಿಗ್ರಂಥ ಗುರುಗಳು, ಸಿದ್ಧಾಂತ ಶಾಸ್ತ್ರದ ನಮಗೆಲ್ಲ ಶರಣ ಸಿಕ್ಕಿದೆ ಅಂತಂದರೆ ಇದೇನು ಅಲ್ಪ ಸ್ವಲ್ಪ ಪುಣ್ಯದ ಫಲ ಅಲ್ಲ, ಧರ್ಮದ ಫಲ ಅಲ್ಲ. ಆದರೆ ಅದೆಲ್ಲ ಸಿಕ್ಕಿದಾಗಲೂ ಕೂಡ ನಾವು ಒಂದು ವೇಳೆ ಅದನ್ನು ಸದುಪಯೋಗ ಮಾಡಿಕೊಳ್ಳ ಅಂತಂದರೆ ಇನ್ನು ಮುಂದೆ ಏನಾಗ್ತದೆ ಯಾರಿಗೆ ಗೊತ್ತಿಲ್ಲ. ಯಾವ ಗತಿ ಹೋಗ್ತೀವೋ, ನರಕಕ್ಕೆ ಹೋದ್ರಲ್ಲಿ ಎಲ್ಲಿ ವೀತರಾಗಿ ಭಗವಂತರು ಸಿಗಬೇಕು, ನಿಗ್ರಂಥ ಗುರುಗಳು ಸಿಗಬೇಕು, ದಾನ ಕೊಡೋದು ಎಲ್ಲಿ ಯಾರಿಗೆ ಕೊಡಬೇಕು. ಹಗಲು ರಾತ್ರಿ ನರಕದಲ್ಲಿರೋ ಜೀವಿಗಳಿಗೆ ಹಗಲು ರಾತ್ರಿಯಲ್ಲಿ ಏನು ಆಗಲ್ಲ, ನರಕದಲ್ಲೂ ನಿದ್ರಾಕರ್ಮದ ಉದೀರ್ಣ ಆಗಲ್ಲ, ಉದಯ ಇರ್ತದೆ. ದೇವಗತಿಯಲ್ಲೂ ಆಗಲ್ಲ. ದೇವಗತಿಯಲ್ಲಿ ಇಷ್ಟು ಭೋಗ ಸಾಮಗ್ರಿಗಳದವ, ಅದರ ಭವಿಷ್ಯದವರೆಗೆ ಅವ್ರ ಸಮಯ ಹೋಗ್ತದೆ, ನಿದ್ರಾಕರ್ಮದ ಉದಯನೇ ಬರಲ್ಲ. ಇಲ್ಲಿ ಒಂದು ಸೊಳ್ಳೆ ಕಚ್ಚರ ನಿಮಗೆ ನಿದ್ರೆ ಬರಲ್ಲ ಅಂತೀರಿ. ಆ ನರಕದಲ್ಲಿ ಗಾಣದಲ್ಲಿ ಹಾಕಿ ತಿರುಗ್ತಾರೆ, ಕಡಾಯದಾಗ ಹಾಕಿ ಹುರಿತಾರಂತ. ಎಳ್ಳಿನಂಗೆ ಈ ದೇಹವನ್ನು ಕಡಿದು ಚೂರು ಮಾಡ್ತಾರಂತ. ಮದ್ಯಪಾನ ಮಾಡೋಂಥ ವ್ಯಕ್ತಿಗೆ ಕಬ್ಬಿಣವನ್ನು ಕಾಯಿಸಿ ನೀರಾಗಿ ಹರಿತದ ನೋಡ್ರಿ ಅಂಥದನ್ನು ಬಾಯಿ ತೆರೆದು ಅದರ ಬಾಯಿಗೆ ಸಿಡಿತಾರಂತೆ, ಕುಡಿ ಅಂತ. ಮೊಟ್ಟೆ ಮಾಂಸ ಮೀನು ಸೇವಿಸೋರಿಗೆ ಅವ್ರದ್ದೇ ಕಾಲು ಕಡಿತಾರಂತೆ, ಅವ್ರದ್ದೇ ಕೈ ಕಡ್ದು ಅವ್ರ ಬಾಯಿಗೆ ತಿರುಗ್ತಾರಂತೆ. ಎಲ್ಲಿ ನಿದ್ರೆ ಬರ್ಬೇಕ್ರಿ? ಬಿಸಿಲು ಎಷ್ಟು ಇರ್ತದಂತಲ್ಲಿ ನರಕದಾಗ. ಸುಮೇರು ಪರ್ವತ ಅಂದ್ರೆ ಬಿಸಿಲಿರಲ್ಲ, ಬಿಸಿ ಅಷ್ಟಿರ್ತದಂತ ಮೇಲಿನ ನರಕದಾಗೆಲ್ಲ. ಸುಮೇರು ಪರ್ವತದಂತ ಒಂದು ಮಹಾನ್, ಈಗ ನೀವು ಮೊನ್ನೆ 5 ದಿನ ಪಂಚಮೇರು ಪೂಜೆ ಮಾಡಿದ್ರಲ್ಲ, ಅಂತ ಪಂಚಮೇರು ಅಂತ ಒಂದು ಸುಮೇರು ಪರ್ವತದಂತ ಕಬ್ಬಿಣದ ಗುಂಡನ್ನ ನರಕದಲ್ಲಿ ಹಾಕಿದರೆ ಆ ನರಕ ಭೂಮಿಗೆ ಸ್ಪರ್ಶ ಆಗ್ತಾನೆ ಅದೆಲ್ಲ ನೀರಾಗಿ ಬಿಡ್ತದಂತೆ, ಕರಿಗಿ ಹೋಗ್ತದೆ. ಅದರಾಗೆ ಇರಬೇಕು. ಬಿಸಿಲು ಆಯಿತು, ಮತ್ತೆ ಚಳಿ ಎಷ್ಟಂತಂದ್ರೆ ಕೆಳಗನ ನರಕದಲ್ಲಿ ಇಷ್ಟು ಚಳಿ ಇರ್ತದಂತೆ. ಆ ಸುಮೇರು ಪರ್ವತದಂಥದ್ದೇ ಒಂದು ಕಬ್ಬಿಣದ ಗುಂಡನ್ನ ಆ ನರಕದಲ್ಲಿ ಹಾಕಿದರೆ ಅದು ಎಲ್ಲ ಕರಿಗಿ ಎಲ್ಲ ಹೋಗಲ್ಲ. ಚಳಿಗಾಲದಾಗ ನೋಡಿ ಎಷ್ಟು ಬೇಸಿಗೆ ಆದರೂ ಮೈ ಒಡೆಯಲ್ಲ. 2 ದಿನ 3 ದಿನ ಮೂಡು ಗಾಳಿ ಬೀಸ್ತು ಅಂದರೆ ಮುಖ, ತುಟಿ, ಕೈ, ಕಾಲು ಎಷ್ಟು ಒಡೆದು ರಕ್ತ ತಕ್ಕ ಬರ್ತದೆ. ಅದೇ ಥರ ಕಣವಾಗಿ ಹೋಗ್ತದೆ. ಮುನಿಗಳು ಯಾಕಾಗಿದ್ದಾರೆ ಅಂತಂದರೆ ಯೋಗಿ ಭಕ್ತಿಲಿ ಬರೆದಿದ್ದಾರೆ, ನರಕ ಪತನ ಸೇ ಭೀತ ಹುಯೇ ಜಾಗ್ರತ ಮತಿ. ಆ ನರಕದ ದುಃಖದಿಂದ ಭಯಭೀತರಾದವರು ಮುನಿ ದೀಕ್ಷೆ ತಗೋತಾರೆ. ಆ ನರಕದ ದುಃಖವನ್ನು ಯಾರು ಮುಂದೆ ಹೇಳಬೇಕ್ರಿ? ಇಲ್ಲೇ ತಿರುಗತಿ. ನಾವೇನು ಮಾಡ್ತೀವಿ ಅಂತಂದರೆ ನಮ್ಮದನ್ನೇ ಹೇಳ್ಕೊತ ಕೂತ್ಕೊಂಡಿವಿ. ನಮ್ಮದನ್ನೇ ನಮ್ಗೆ ಹಾಗಿಲ್ಲ, ನಮ್ಗೆ ಹೀಗಾಗ್ತವ, ದೇವ್ರು ಯಾಕೆ ನಮ್ಗೆ ಎಷ್ಟು ಕಷ್ಟ ಕೊಟ್ಟನ, ಅದು ಯಾಕೆ ಮಾಡಿದ್ದಾರೆ, ಇದು ಯಾಕೆ ಮಾಡಿದ್ದಾರೆ ನಾವು ತಿಳ್ಕೊಂಡಿಲ್ಲ. ನಮ್ಗಿಂತಲೂ ಎಷ್ಟು ಕಷ್ಟದಲ್ಲಿದ್ದಾರೆ ಅವ್ರ ಜೀವನ. ಒಂದು ಕ್ಷಣಕ್ಕೆ ನಿದ್ರೆ ಬರಲ್ಲ ಅಂತ. ನಿದ್ರೆ ಹೆಂಗೆ ಬರ್ಬೇಕ್ರಿ? ಎಳ್ಳಿನಂಗೆ ಕಡ್ದು ಚೂರು ಮಾಡಿದ್ರೆ ನಿದ್ರೆ ಹೆಂಗೆ ಬರ್ಬೇಕು? ಹಸು ಇಷ್ಟ ಆಗ್ತದಂತೆ, ಈ ಭೂಮಿ ಮೇಲಿದ್ದ ಅನ್ನವನ್ನೆಲ್ಲ ಊಟ ಮಾಡಬೇಕು ಅಂತಕ್ಕಂಥದ್ದು ಭಾವನೆ ಆಗ್ತದಂತೆ.
ಅಷ್ಟು ಹಸುವಾಗಿರ್ತದೆ, ಆದರೆ ಊಟಕ್ಕೊಂದು ಅಗಲ ಅನ್ನ ಇಲ್ಲ. ಇಡೀ ಜಗತ್ತಿನ ಎಲ್ಲ ಸಮುದ್ರ ನೀರನ್ನು ಕುಡಿಬೇಕು ಅನ್ನಿಸ್ತದೆ, ಬಾಯಾರಿಕೆ ಆಗ್ತದಂತೆ. ಕುಡಿಯಕ್ಕೆ ಮಾತ್ರ ಒಂದು ಹನಿ ನೀರು ಸಿಗಲ್ಲ. ಅಲ್ಲಿ ಒಂದು ಹನಿ ನೀರಿಲ್ಲ. ಎಷ್ಟು ದಿನ? ಕಮ್ಮಿ ಅಂದ್ರೆ 10,000 ವರ್ಷದ ತನಕ ಇರ್ಬೇಕಾಗ್ತದೆ. ಕಮ್ಮಿ ಇಲ್ಲ ಅಂತ ಅಂದ್ರೂ 10,000 ವರ್ಷ. ಜಾಸ್ತಿ ಅಂದರೆ 33,000 ಕಾಲ ತನಕ ಅಲ್ಲಿಗೆ ಮುಗಿತ. ಮತ್ತಿನ್ನು ಯಾವ ಗತಿ? 4 ಗತಿ 84 ಲಕ್ಷ ಯೋಗಿಗಳಲ್ಲಿ ಆ ನರಕದಾಗ ಎಷ್ಟು ಸರಿ ನಾವು ದುಃಖ ಅನುಭವಿಸಿ ಬಂದಿಲ್ಲ. ಅದಕ್ಕಾಗಿ ಈಗ ಸ್ವಲ್ಪ ನಮ್ಮ ಇಂದ್ರಿಯ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ಇವೆಲ್ಲ ವಿಕಾರಿ ಭಾವಗಳ ಮೇಲೆ ನಿಯಂತ್ರಣ ಇಡೋದನ್ನು ಅಭ್ಯಾಸ ಮಾಡಿರಿ. ಗೊತ್ತು, ನಿಮಗೂ ಅಲ್ಲ, ಎಲ್ಲರಿಗೂ ಗೊತ್ತು ಇರ್ತದೆ ತೊಂದರೆ, ತಾಪತ್ರ, ಶರೀರ ರೋಗಮಯ, ಸಂಸಾರ ದುಃಖಮಯ, ಎಲ್ಲರಿಗೂ ಗೊತ್ತು. ಇದು ದುಃಖ ಐತೆ, ಅದರಲ್ಲಿ ನಾವು ಏನಾದರೂ ಸ್ವಲ್ಪ ಒಳ್ಳೇದು ಮಾಡ್ಕೊತ ಹೋಗೋಣಲ್ಲ. ಈಗ ನನಗೆ ಆ ತೊಂದರೆ, ಈ ತೊಂದರೆ, ನನ್ನ ಕೇಳೋರಿಲ್ಲ, ಹೇಳೋರಿಲ್ಲ, ನೋಡೋರಿಲ್ಲ ಅಂತ ಅಷ್ಟೆಲ್ಲ ಹೇಳೋದಕ್ಕಿಂತ ಅದೇ ಸಮಯದಲ್ಲಿ ನಮ್ಮವರಿಗೆ ಅಂತ ನಾವು ಅನ್ಬೋದಲ್ಲ. ಏನನ್ನೋದು ಅಷ್ಟೇ ಸಮಯನ ಏನೋ ನನ್ನ ಪಾಪ ಕರ್ಮದ ಉದಯ ಇಟ್ಟು ಬಿಡು, ಇವತ್ತು ಹೀಗಾಗಿದೆ, ಈಗ ನಮ್ಮ ಕರ್ಮ ಅಂತ ನಾನು ಹೇಳ್ಬೋದಲ್ಲ. ಅದಕ್ಕೂ ಏನಾಯ್ತು? ಹೋಗ್ಲಿ, ನಿಮ್ಗೆ ಬಸ್ಸಿಗೆ ಬರೋಕೆ ಆಗ್ತಾ ಇಲ್ಲ, ನಿಮ್ಮ ಶರೀರ ಇವತ್ತು ನಡ್ಕೊಂಡು ಬರೋಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಅಲ್ಲೇ ಕೂತ್ಕೊಂಡಾದ್ರೂ ಒಳ್ಳೆಯ ಧರ್ಮದ ಭಾವನೆ ಮಾಡ್ಬೋದಲ್ಲ. ಇದಕ್ಕೂ ಏನು ದುಡ್ಡು ಖರ್ಚಾಗಲ್ಲ. ಇದಕ್ಕೇನು ಯಾರು ನಮಗೇನು ಹೇಳಲ್ಲ, ಯಾರು ಏನು ಹೇಳ್ಬೇಕಾಗಿಲ್ಲ. ನಮಗೇನು ಬರೋಕ್ಕಾಗಲ್ಲ, ಹಾಸಿಗೆ ಹಿಡ್ಕೊಂಡಿದ್ದಾರೆ, ಮನ್ಕೊಂಡಿದ್ದಾರೆ, ಅಲ್ಲೇನಾದ್ರು ಭಗವಂತನ ಹೆಸರು ಹೇಳ್ಬೋದಲ್ಲ. ಒಳ್ಳೆಯ ಭಾವನೆನಾದರೂ ಮಾಡ್ಬೋದಲ್ಲ. ಏನೋ ನಾನು ಪಾಪ ಕರ್ಮ ಮಾಡಿದ್ದೆ, ಇವತ್ತು ಅದರ ಫಲ ಇವತ್ತು ಹಿಂಗೆ ಸಿಕ್ಕಿದ್ದೆ, ಇನ್ನು ಮುಂದಾದರೂ ಪ್ರಭು ನನಗೆ ಒಳ್ಳೆಯ ಮೋಕ್ಷ ಮಾರ್ಗದಲ್ಲಿ ನಾನು ಮುಂದೆ ಸಾಗೋಣ. ಇದನ್ನು ನಾವು ಭಾವನಾತ್ಮಕವಾಗಿ ಅವ್ರದ್ದೆಲ್ಲ ಜೀವನವನ್ನು ನೋಡಿದ್ರೆ ದೇವಗತಿಯವ್ರದ್ದು ಇನ್ನೂ ಕಷ್ಟದ ಜೀವನ. ಅವ್ರಿಗೆ ಏನು ಕಷ್ಟ ಇದು ಮಾಡಿ? ಕಷ್ಟ ಏನಿಲ್ಲ, ಮಾನಸಿಕ ಹುಚ್ಚರಾಗ್ತಾರೆ. ಅವರು ಹುಚ್ಚರಾದಾಗ ಏನೂ ತೊಂದರೆ ಆಗಲ್ಲ ಅಂತೆ. ಈ ಕೊರೋನಾ ಬಂದಾಗ ಒಬ್ಬರಿಗೂ ಹುಚ್ಚರಿಗೆ ಏನು ಕೊರೋನಾನೇ ಬಂದಿಲ್ಲ ಅಂತೆ, ಒಬ್ಬರು ಭಿಕ್ಷುಕರಿಗೆ ಬಂದಿಲ್ಲ ಅಂತೆ, ಅವ್ರಿಗೇನಾಗಿಲ್ಲ. ಆದರೆ ದೇವತೆಗಳಿಗೆ ಅವ್ರಿಗಿಂತ ದೊಡ್ಡ ದೊಡ್ಡ ಸಮ್ಯಕ್ ದೃಷ್ಟಿಯಾದಂಥವರು ವೈಮಾನಿಕ ದೇವತೆಗಳು, ಬುದ್ಧಿದಾರಿ ದೇವತೆಗಳಂತಾರೆ. ನೀನು ಆನೆ ಆಗು, ಕುದುರೆ ಆಗು, ನೀ ಇಂಥದ್ದಾಗು ಅಂತ ಹೇಳಿದ್ರೆ ಆಗಿಬಿಡ್ಬೇಕು. ಆಗಿ ಯೋಗ ಜಾತಿ ದೇವತೆಗಳ ಇಲ್ಲಾದರೂ ಆರಕ್ಷಣದಲ್ಲಿ ನಿಮ್ಮನ್ನು ತೊಗೊಂಡೋಗಿ ಮೇಲೆ ಕುಣಿಸ್ಬೋದ್ಬೇಕಾದ್ರೆ ಅದರಲ್ಲಿ ಏನೂ ನಡೆಯೋಂಗಿಲ್ಲ. ಜೀವನ ಪರ್ಯಂತ ಇಂದನ್ನು ಸಭೆ ಒಳಗೆ ಬರೋಂಗಿಲ್ಲ. ಅವನ ಪರಿವಾರದವರ ಕಿಲ್ಮಿಷಕ ಆದಿ ಯೋಗ. ಅದಕ್ಕೆ ನಮ್ಮ ಆಚಾರ್ಯ ಭಗವಂತರು ಹೇಳ್ತಾ ಇದ್ರು ಒಂದ್ಸರಿ, ಈ ಸಾಧುಗಳು ಹಾಕೊಂಡು ಈ ರೀತಿ ಶಿಥಿಲಾಚಾರ, ಮಿಥ್ಯಾ ಪೋಷಣೆ ಮಾಡೋದು, ಪರಿಗ್ರಹ ಇಟ್ಕೊಳ್ಳೋದು ಈಗ ಗೊತ್ತಾಗಲ್ಲ. ಯಾವಾಗ ಇವರಿಗೆ ದೇವ ದುರ್ಗತಿ ಆಗ್ತದ ಆಗ ಇವರು ರೋಯಂಗೆ. ಆಗ ಬಿಕ್ಕಿ ಅಂತ ಕೇಳಿದ್ರೆ ಯಾರೂ ಕೇಳೋದಿಲ್ಲ. ಅದಕ್ಕಾಗಿ ಈಗ ನಮ್ಮ ಜೀವನವನ್ನು ನಾವು ಏನು ಬೇಕಾದರೂ ಮಾಡಿಕೊಳ್ಬೋದು. ಒಳ್ಳೆಯದು ಮಾಡ್ಕೊಳ್ಬೇಕು, ಕೆಟ್ಟದ್ದು ಮಾಡ್ಬೇಕು ನಿಮಗೆ ಬಿಟ್ಟಿದ್ದ. ಇದೇನೋ ನೀವು ಪೂರ್ವ ಪುಣ್ಯದಿಂದ ಈ ಕೈಯಿಂದ ಪೂರ್ವದ ಧರ್ಮದ ಫಲ ಇವತ್ತು ಈ ಕೈ ಸಿಕ್ಕೈತೆ. ಈ ಕೈಯಿಂದ ದಾನ ಕೊಡಬೇಕು, ಭಗವಂತನ ಪೂಜೆ ಮಾಡಬೇಕಾ, ಅಭಿಷೇಕ ಮಾಡಬೇಕಾ, ಮನೆಗಳಿಗೆ ಆಹಾರ ಕೊಡಬೇಕಾ, ಯಾರಾದರೂ ಸಾಧು ಸಂತರ ಸೇವಾ ವೈಯಾವೃತ್ತಿ ಮಾಡಬೇಕಾ, ಮನೆಯಲ್ಲಿ ಹಿರಿದಾದವರು ತಂದೆ ತಾಯಿ ಅಜ್ಜ ಅಜ್ಜಿಯಮ್ಮರನ್ನೆಲ್ಲ ನೀವು ಕಾಲು ಕೈ ಒತ್ತಬೇಕಾ, ಆದರೆ ಏನು ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ನೋಡ್ರಿ, ಈ ಕೈಯಿಂದ ನೀವು ಒಂದು ವೇಳೆ ಇಲ್ಲಿ ಕೆಳಗೆ ಕಾಲನ್ನು ಹಿಡಿದ್ರೆ ನೀವು ಮೇಲೆ ಹೋಗ್ತೀವಿ, ಇಲ್ಲಿ ಹಿಡಿದ್ರೆ ಕೆಳಗೆ ಹೋಗ್ತೀವಿ. ಏನು ಹಿಡಿಬೇಕು? ಈಗ
ಕಾಲು ಹಿಡಿಬೇಕು, ಕೈ ಬೀಳಬೇಕು. ನಿಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕೇಳ್ರಿ, ನಿಮಗೆ ಎಲ್ಲಿ ನಾನು ಕಾಲು ಹಿಡಿಬೇಕು? ಮೇಲೆ ಹಿಡಿದ್ರೆ ಕೆಳಗೆ ಹೋಗ್ತೀನಿ, ಕೆಳಗೆ ಹಿಡಿದ್ರೆ ಮೇಲೆ. ಆದರೆ ಏನು ಮಾಡಬೇಕು? ಯಾರು ಮಾಡೋದು? ನನ್ನಿಂದ ಕೇಳ್ಕೊಳ್ಬೇಕು. ನಾನು ಅದೇ ಹಣವನ್ನು ಸ್ವಲ್ಪ ದಾನ ಕೊಡೋಣ, ಭಗವಂತನ ಅಭಿಷೇಕ ಮಾಡೋಣ, ಒಂದು ಹರಾಯಿಸಿ ತಗೊಂಡು ಒಂದು ಏನೋ ನನಗೊಂದು ಸಾಮರ್ಥ್ಯ ಎಷ್ಟೈತೆ ನಾನು ಅದನ್ನು ಮಾಡೋಣ. ಅದರ ಬದಲಿಗೆ ನೀವು ಬೇರೆ ಯಾವುದೋ ವ್ಯಸನಕ್ಕೆ ಅದೇ ಹಣ ಉಪಯೋಗ ಮಾಡ್ಬೋದು. ಹಣ ಅದೇ ಯಾವುದು? ಹಣ ಏನು ಬೇರೆ ಅಲ್ಲ. ಆದರೆ ಅದು ದುರ್ಗತಿಗೆ ಹೋಗಕ್ಕೂ ಅಲ್ಲಿಗೆ ಮದ್ಯಪಾನ ಮಾಡಿದ್ರೆ ಆಚಾರ್ಯ ಭಗವಂತರು ಮೂಕ ಮಾಡಿ ಮಹಾಕಾವ್ಯದಲ್ಲಿ ಹೇಳಿದಾರ. ಧ್ಯಾನದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದಂತಹ ಧ್ಯಾನ ಮಾಡೋದು ಹೇಗೆ ಅಂತ ಅದಕ್ಕೆ ಹೇಳಿದ್ರು. इस युग के दो मानव अपने आप को खोना चाहते हैं, दोनों विकल्पों से मुक्त होना चाहते हैं. एक चुनता है विषय राग मद्यपान को, एक चुनता है योग और त्याग को. कुछ ही क्षणों में दोनों होते विकल्पों से मुक्त. एक शव के समान पड़ा है निरा में, एक शिव के समान करा उतरा. ಇಷ್ಟು ಯುಗದ 2 ಜನ ಮಾನವರು ತಮ್ಮನ್ನು ತಾವು ಮರೆತು ಬಿಡಬೇಕು, ಎಲ್ಲ ಟೆನ್ಷನ್ನಿಂದ ಮುಕ್ತರಾಗಬೇಕು ಅಂತೇಳಿ, ವಿಕಲ್ಪದಿಂದ ಎಲ್ಲ ಮುಕ್ತ ಆಗಿಬಿಡಬೇಕು ಅಂತೇಳಿ ವಿಚಾರ ಮಾಡ್ತಾರೆ. ಒಬ್ಬ ಹೋಗ್ತಾನಂತೆ ಮದ್ಯಪಾನ ಮಾಡ್ತಾನಂತ, ಭೂಮಿ ಮೇಲೆ ಹೆಣದ ಹಾಗೆ ಬಿದ್ದಿರ್ತಾನಂತ. ಇನ್ನೊಬ್ಬರು ಯೋಗಿಗಳಾಗ್ತಾರೆ, ಮುನಿಗಳಾಗ್ತಾರೆ. ಅವರು ಧ್ಯಾನದಲ್ಲಿ ಲೀನರಾದರು, ಅವರಿಗೂ ಯಾವ ವಿಕಲ್ಪ ಇಲ್ಲ. ಇವನು ಹೆಣದ ಹಾಗೆ ಬಿದ್ದಿದ್ದಾನೆ. एक शव के समान निरा पड़ा, एक शिव के समान खरा उतरा. ಅಂದ್ರೆ ಇಬ್ರು ಅದೇ ವಿಚಾರದಲ್ಲಿ ಬಂದರು. ವಿಕಲ್ಪ ಬೇಡ ನಮ್ಗೆ ಅಂತ. ಆದ್ರೆ ಮದ್ಯಪಾನ ಸರಿಯಾಗಿ ಕುಡ್ಕೊಂಡು ಮದ್ಯಪಾನ ಮಾಡಿ ಮುಂದೆ ಹೆಣ ಬಿದ್ದಂಗೆ ಇಟ್ಕೊಂಡನ. ಇವರು ಯೋಗಿಗಳಾದರು, ಒಬ್ಬರು ಮುನಿಗಳಾದರು, ಸಾಧುಗಳು, ಧ್ಯಾನದಲ್ಲಿ ಏನಾದರೂ ಈ ಪ್ರಪಂಚದಿಂದ ಅವರಿಗೂ ಏನೂ ಗೊತ್ತಿಲ್ಲ, ಇವನಿಗೂ ಗೊತ್ತಿಲ್ಲ. ಆದರೆ ಒಬ್ಬ ಹೆಣ ಆದನ, ಒಬ್ಬ ಭಗವಂತರಾದರು. ನಮ್ಮ ಕೈಯಲ್ಲಿದೆ ಇಂಥ ಕಾರ್ಯಗಳನ್ನೆಲ್ಲ ಮಾಡೋಂಥ ಸಾಮರ್ಥ್ಯ, ಶಕ್ತಿ ನಮಗಿದೆ. ಅದನ್ನು ಏನು ಮಾಡಬೇಕು ನೋಡ್ರಿ. ಅಲ್ಲಿ ನರಕದಾಗ ಎಷ್ಟು ಕಷ್ಟ ಅನುಭವಿಸಿದ್ದೇವೆ. ಹೋಗಿ ಒಂದು ಹೊತ್ತು ಊಟ ಮಾಡಿರೋಣ,